ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಜೈನ್ ಯೂಟ್ಯೂಬ್ ಚಾನಲ್. ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ದಿಸ್ ಇಸ್ ರಾಹುಲ್ ಜೈನ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ, ಕಳೆದ ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ 100ಕ್ಕಿಂತ ಹೆಚ್ಚು ಜನರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನನ್ನೆಲ್ಲ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ನನ್ನ ಸಹೋದ್ಯೋಗಿಗಳಿಗೆ, ಪ್ರತಿಯೊಬ್ಬರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಕಮೆಂಟ್ ಮಾಡೋದರಿಂದ ಕೆಲವೊಂದಿಷ್ಟು ಏನಾದರೂ ತಿದ್ದುಪಡಿಗಳಿದ್ದರೆ ನಾನು ತಿದ್ಕೊಳ್ಳೋಕೆ ಅವಕಾಶ ಸಿಗ್ತೈತೆ ಅಂತ ಕೇಳ್ಕೊತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಹೀಗೆ ಸಹಕಾರ, ಸಪೋರ್ಟು ಇದೇ ಥರ ಮುಂದುವರಿಲಿ. ಇನ್ನೂ ಹೆಚ್ಚು ವಿಡಿಯೋಗಳು ಮಾಡೋಕ್ಕೆ ನನಗೆ ಸಹಕಾರ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಹೆಲ್ತ್ ರಿಲೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಅಂತ ಒಂದು ಈ ಒಂದು ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಹೆಲ್ತ್ ಡಿಸೀಸ್ ಕಂಡೀಷನ್ ಬಗ್ಗೆ ತಮ್ಮ ಜೊತೆ ಡಿಸ್ಕಸ್ ಮಾಡ್ಕೋಬೇಕು, ಅದ್ರ ಜೊತೆ ಹಂಚ್ಕೋಬೇಕಂತೇಳಿ ಇವತ್ತಿನ ದಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ವಿಡಿಯೋ ಇನ್ನೂ ತಡ ಮಾಡಿದೆ. ಆ ವಿಡಿಯೋ ಯಾವುದಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ, ಲೈಕ್ ಮಾಡಿಲ್ಲೋ, ಶೇರ್ ಮಾಡಿಲ್ಲೋ, ಕಮೆಂಟ್ ಮಾಡಿಲ್ಲೋ, ಆದಷ್ಟು ಬೇಗ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸಿ ದ ವಿಡಿಯೋ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ನನ್ನ ಹೆಲ್ತ್ ರಿಲೇಟೆಡ್ ವಿಡಿಯೋ ಬಂದುಬಿಟ್ಟು ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್. ಹಾಗಾದರೆ ಈ ಹೀಟ್ ಸ್ಟ್ರೋಕ್ ಅಂದರೆ ಏನು? ಈ ಹೀಟ್ ಸ್ಟ್ರೋಕ್ ಈ ಬೇಸಿಗೆ ಕಾಲದಲ್ಲಿ ಯಾಕೂ ಇಷ್ಟು ಜನರಿಗೆ ಪರಿಣಾಮಕಾರಿಯಾಗಿ ಎಫೆಕ್ಟ್ ಕೊಡ್ತೈತಿ, ಮತ್ತು ಇದರ ಒಂದು ಏನು ಕಾಜಸ್ ಅಪ್ಪ ಹೀಟ್ ಸ್ಟ್ರೋಕ್ ಬರೋಕ್ಕೆ, ಹಾಗೂ ಯಾವೆಲ್ಲ ಲಕ್ಷಣಗಳು ನಾವು ಹೀಟ್ ಸ್ಟ್ರೋಕ್ ಬಂದಾಗ ಕಾಣ್ತೇವೆ. ಯೂಶಲಿ ಇದು ಯಾವ ವಯಸ್ಸಿನ ಜನರಿಗೆ ಒಂದು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ಹೀಟ್ ಸ್ಟ್ರೋಕ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತು ಹಾಗಾಗಿ ಇದಕ್ಕೆ ಪರಿಣಿತವಾದ ಟ್ರೀಟ್ಮೆಂಟ್ ಯಾವ ರೀತಿ ಒಂದು ಹೀಟ್ ಸ್ಟ್ರೋಕಿಗೆ ನಾವು ಟ್ರೀಟ್ಮೆಂಟ್ ನೀಡಲಾಗ್ತದೆ, ಅದರೊಂದಿಗೆ ನಾವು ವೆರಿ ಇಂಪಾರ್ಟೆಂಟ್ ವಿಷಯ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಪ್ರತಿಯೊಬ್ಬರು ಸಹ ಈ ವಿಡಿಯೋವನ್ನು ಫುಲ್ಲು ಕಂಟಿನ್ಯೂ ಆಗಿ ನೋಡಿ. ಭಾಳಷ್ಟು ಇಂಪಾರ್ಟೆಂಟ್ ವಿಷಯ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಕತ್ತೀನಿ. ಅದ್ರ ಜೊತೆಗೆ ಸ್ನೇಹಿತರೆ, ನಾನು ಯಾಕೆ ಈ ಹೀಟ್ ಸ್ಟ್ರೋಕ್ ಈ ಒಂದು ಸಬ್ಜೆಕ್ಟ್ ತೊಗೊಂಡು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇಷ್ಟಪಡ್ತೀನಪ್ಪ ಅಂತಂದರೆ, ವಿಶೇಷವಾಗಿ ಈ ಒಂದು ಬೇಸಿಗೆ ಕಾಲದಲ್ಲಿ ಹೀಟ್ ಸ್ಟ್ರೋಕ್ ಅನ್ನೋದು ಸಡನ್ ಆಗಿ ಎಮರ್ಜೆನ್ಸಿ ಕಂಡೀಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ನೋಡಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಮನೇಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳಿಗಾಗಿರ್ಬೋದು, ಅಥವಾ ನಿಮ್ಮ ಹಿರಿಯರಿಗಾಗಿರ್ಬೋದು, ಏನಾಗುತ್ತಪ್ಪ ಅಂತಂದರೆ ಎಲ್ಲಾದರೂ ಕೆಲಸಕ್ಕೆ ಹೋದಲ್ಲಿ ಅಥವಾ ಬಿಸಿಲಿಗೆ ಹೆಚ್ಚು ಯಾರು ಹೊರಗಡೆ ಅಡ್ಡಾಡುವಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಸಡನ್ ಆಗಿ ಚಕ್ರ ಬಂದಂಥ ಬೀಳುವಂಥ ಕಂಡೀಷನ್ ಆಗಿರ್ತೈತಿ. ಹೀಗಿರುವಾಗ ನಮ್ಮ ಈ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೆಲವೊಂದಿಷ್ಟು ಏನಾದರೂ ಮಾಹಿತಿ ಅದರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದರೆ ಒಬ್ಬ ಮನುಷ್ಯನ ಪ್ರಾಣವನ್ನು ಸಹ ಕಾಪಾಡುವಂಥ ಕಂಡೀಷನ್ ಆಗಿರ್ತೈತಿ. ಸೊ ಹೀಗಾಗಿ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ನನ್ನ ಸಬ್ಸ್ಕ್ರೈಬರ್ಗೆ, ನನ್ನ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಇದು ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ಇವತ್ತಿನ ದಿನ ನಾನು ವಿಶೇಷವಾಗಿ ಒಂದು ಹೀಟ್ ಸ್ಟ್ರೋಕ್ ಬಗ್ಗೆ ಮಾಹಿತಿ ನೀಡೋಕೆ ಬಂದಿದ್ದೇನೆ. ದಯವಿಟ್ಟು ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ. ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್, ಇಟ್ ಈಸ್ ಒನ್ ಆಫ್ ದ ಎಮರ್ಜೆನ್ಸಿ ಮೆಡಿಕಲ್ ಕಂಡೀಷನ್ ಅಂತ ಕರಿತೀವಿ ನಾವು. ಇಟ್ ಈಸ್ ಒನ್ ಆಫ್ ದ ಎಮರ್ಜೆನ್ಸಿ ಮೆಡಿಕಲ್ ಕಂಡೀಷನ್ ಫಾರ್ಮ್ಡ್ ಬೈ ದ ಎಲಿವೇಶನ್ ಆರ್ ಇನ್ಕ್ರೀಸ್ ದ ಬಾಡಿ ಟೆಂಪರೇಚರ್ ಮೋರ್ ದೆನ್ ದಿ ನಾರ್ಮಲ್. ಹಾಗಂದ್ರೆ ಇಲ್ಲಿ ಏನಾಗಿರ್ತೈತಪ್ಪ ಅಂದರೆ ಯೂಸ್ವಲಿ ಒಬ್ಬ ವ್ಯಕ್ತಿಗೆ ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗಿಬಿಟ್ಟಿರ್ತೈತಿ. ಜಾಸ್ತಿ ಅಂದರೆ ಎಷ್ಟಪ್ಪ? ಯೂಸ್ವಲಿ ನಮ್ಮ ಒಬ್ಬ ಮನುಷ್ಯನ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟು ಇರಬೇಕಪ್ಪ ಅಂತಂದರೆ 97 ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನೀಟ್ ಟು 98 ಡಿಗ್ರಿ ಫ್ಯಾರನೀಟ್ ಒಳಗೆ ಇರಬೇಕು. ಸೆಲ್ಸಿಯಸ್ ಒಳಗೆ ಹೇಳಬೇಕಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಟು 38 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇರಬೇಕು. ಬಟ್ ಈ ಹೀಟ್ ಸ್ಟ್ರೋಕ್ ಆದ ಕಂಡೀಷನ್ ಒಳಗೆ, ಹೀಟ್ ಸ್ಟ್ರೋಕ್ ಆದ ವ್ಯಕ್ತಿಗಳಲ್ಲಿ ಏನಿರ್ತೈತಪ್ಪ ಅಂತಂದರೆ ಬಾಡಿ ಟೆಂಪರೇಚರ್ ಮೋರ್ ದೆನ್ 40 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇರ್ತೈತಿ. ಅಂದರೆ ಫ್ಯಾರನೀಟ್ ಒಳಗೆ 105 ಡಿಗ್ರಿ ಅಥವಾ 104 ಡಿಗ್ರಿ ಫ್ಯಾರನೀಟ್ ಒಳಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶ ಹೆಚ್ಚಿಗೆ ಇರ್ತೈತಿ. ಅಷ್ಟರ ಮಟ್ಟಿಗೆ ಒಂದು ಹೀಟ್ ಸ್ಟ್ರೋಕನ್ನು, ಅದಕ್ಕೆ ಇದನ್ನ ಏನಂತ ಕರೀತಾರಪ್ಪ ಅಂದರೆ ಹೀಟ್ ಸ್ಟ್ರೋಕ್ ಇಟ್ ಈಸ್ ಅ ಎಮರ್ಜೆನ್ಸಿ ಮೆಡಿಕಲ್ ಕಂಡೀಷನ್. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್ ಇನ್ ದ ಯೂಸ್ವಲಿ ಸಮ್ಮರ್ ಸೀಸನ್ ಅಂತ ಹೇಳ್ತಾರೆ. ಯಾಕೆ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಒಂದು ಹೀಟ್ ಸ್ಟ್ರೋಕು ಬೇಸಿಗೆ ಕಾಲದಲ್ಲಿ ಹೆಚ್ಚು ಜನರಿಗೆ ಅಟ್ಯಾಕ್ ಆಗುತ್ತಪ್ಪ ಅಂತಂದರೆ, ಯೂಸ್ವಲಿ ಬೇಸಿಗೆ ಕಾಲದಲ್ಲಿ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಏನಾಗುತ್ತೆ ಅಂದರೆ ಹಿಂಗೆ ಹೋಗಿರ್ತೈತಿ, ಸೂರ್ಯನ ಬಿಸಿಲಿನ ಶಾಖ ಹೆಚ್ಚಾಗಿರ್ತೈತಿ, ಮತ್ತು ಜನರು ಸರಿಯಾದ ರೀತಿಯಿಂದ ನೀರು ಕುಡಿದೇ ಇರ್ಬೋದು, ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ಕಿನ್ ಎಲ್ಲ ಡ್ರೈ ಆಗಿರ್ತೈತಿ. ಸೊ
ಹೀಗಾಗಿ ಜನರಿಗೆ ಹೆಚ್ಚು ಒಂದು ಬೇಸಿಗೆ ಕಾಲದಲ್ಲಿ ಹೀಟ್ ಸ್ಟ್ರೋಕ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಇಫ್ ಇಟ್ ಈಸ್ ಹೀಟ್ ಸ್ಟ್ರೋಕ್ ಅನ್ಟ್ರೀಟೆಡ್ ಹೀಟ್ ಸ್ಟ್ರೋಕ್ ಕ್ಯಾನ್ ದೆ ಡ್ಯಾಮೇಜ್ ಆಫ್ ಮಲ್ಟಿಪಲ್ ಆರ್ಗನ್ಸ್ ಅಂತ ಕರೀತಾರೆ. ಅನ್ಟ್ರೀಟೆಡ್ ಹೀಟ್ ಸ್ಟ್ರೋಕ್ ಅಂದರೆ ನಾವು ಸಣ್ಣ ಪುಟ್ಟ ಯಾರಿಗೆ ಒಬ್ಬರಿಗೆ ತಲೆ ಚಕ್ರ ಬಂದು ಬಿದ್ದಿರ್ತಾರ ಅಂಥವನ್ನ ನೆಗ್ಲಿಜೆನ್ಸಿ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ತೋರಿಸಲೇ ಇದ್ದರೆ ಮಲ್ಟಿಪಲ್ ಆರ್ಗನ್ಸ್ ದೇಹದಲ್ಲಿರ್ತಕ್ಕಂಥ ಮಲ್ಟಿಪಲ್ ಆರ್ಗನ್ಸ್ ಏನಾಗುತ್ತಪ್ಪ ಅಂದ್ರೆ ಡ್ಯಾಮೇಜ್ ಆಗ್ತಂಥ ಕಂಡೀಷನ್ ಇರ್ತೈತಿ. ಯೂಶ್ವಲಿ ಹೀಟ್ ಸ್ಟ್ರೋಕ್ ಒಳಗೆ ಮೇನ್ 4 ಆರ್ಗನ್ಸ್ಗಳಿಗೆ ಡ್ಯಾಮೇಜ್ ಆಗುವಂಥ ಸಿಚುವೇಶನ್ ಇರ್ತಾವೆ. ಒಂದು ಬ್ರೈನು, 2ನೇದು ಹಾರ್ಟು, 3ನೇದು ಕಿಡ್ನಿ, 4ನೇದು CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಇವು 4 ಮೇನ್ ಆರ್ಗನ್ಗಳು, ಇವು 4 ಮೇನ್ ಕಂಡೀಷನ್ಗಳು ಹೀಟ್ ಸ್ಟ್ರೋಕ್ ಒಳಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರ್ತಾವೆ. ಅದರ ಬಿಟ್ಟು ಕೆಲವೊಂದಿಷ್ಟು ರೆಸ್ಪಿರೇಟಿವ್ ಪ್ರಾಬ್ಲಮ್ ಆಗ್ಬೋದು, ಡೈಜೆಸ್ಟಿವ್ ಪ್ರಾಬ್ಲಮ್ ಆಗ್ಬೋದು, ಡೈಜೆಸ್ಟ್ ಒಳಗೆ ವಾಂತಿ ಭೇದಿ ಪ್ರಕರಣಗಳಾಗ್ಬೋದು, ಅಥವಾ ರೆಸ್ಪಿರೇಟಿವ್ ಒಳಗೆ ನಮಗೆ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ಬೋದು, ಮತ್ತು ಇನ್ನೊಂದು ಲಂಗ್ಸ್ ಇನ್ಫೆಕ್ಷನು ಆಗ್ಬೋದು. ಈ ರೀತಿ ನಾನಾ ರೀತಿಯಿಂದ ಕಂಡೀಷನ್ ಏನಾಗುತ್ತಂದ್ರೆ ಹಲವಾರು ಹೀಟ್ ಸ್ಟ್ರೋಕ್ ಒಳಗೆ ಏನಾಗುತ್ತೆ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಆಗ್ತೈತಿ. ಸೊ ಅದಕ್ಕಾಗಿ ನಿಮ್ಮ ಏನಾದರೂ ನಿಮ್ಮ ಹಂತದಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆಯೊಳಗೆ ಯಾರಾದರೂ ಸಡನ್ ಆಗಿ ಚಕ್ರ ಬಂದು ಬಿದ್ದರೆ ಹತ್ತಿರದ ದವಾಖಾನೆಗೆ ತೋರಿಸ್ಕೊಂಡು ನೀವು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ಬೇಕಪ್ಪ ಅಂದರೆ ಸೆನೆರಿಯೋ ಅಕಾರ್ಡಿಂಗ್ ಟು ನ್ಯಾಷನಲ್ ವರ್ಲ್ಡ್ ವೈಡ್ ಪ್ರಕಾರ ಮೊರ್ಟಾಲಿಟಿ ರೇಟ್ ಅಂದರೆ ಡೆತ್ ರೇಟು ಹೀಟ್ ಸ್ಟ್ರೋಕದಿಂದ ಎಷ್ಟಿದೆಯಪ್ಪ ಅಂತಂದರೆ 21ರಿಂದ 63% ಇದೆ. ಅಂದರೆ 100ಕ್ಕೆ 20ರಿಂದ 60% ಜನರು ಈ ಹೀಟ್ ಸ್ಟ್ರೋಕಿಂದ ಸಾಯ್ತಾರೆ. ಅದು ಒಂದು ರೇಷಿಯೋ ಅಕಾರ್ಡಿಂಗ್ ಟು WHO ಪ್ರಕಾರ 21ರಿಂದ 63 ಕಂಡೀಷನ್ ಮ್ಯಾಗೆ ಡಿಪೆಂಡ್ ಆಗಿರ್ತೈತಿ. ಒಂದೊಂದು ವರ್ಷ ಒಂದೊಂದು ಥರ ಚೇಂಜ್ ಇರ್ತೈತಿ. ಒಮ್ಮೆ 20 ಜನನೂ ಸಾಯ್ಬೋದು, 60 ಜನನೂ ಸಾಯ್ಬೋದು. ಹೀಟ್ ಸ್ಟ್ರೋಕು ಸಸ್ಪೆಕ್ಟೆಡ್ ಪ್ರಕರಣಗಳು ಕಂಡು ಬಂದು ಅದರಾಗೂ 100ಕ್ಕಿಂತ ಹೆಚ್ಚು ಜನರು ಈ ಹೀಟ್ ಸ್ಟ್ರೋಕಿಂದ ಸಾವನ್ನು ಅಪ್ಪಿದ್ದಾರೆ ಅಂಥೇಳಿ ಒಂದು 2024ರಲ್ಲಿ ರೇಷಿಯೋ ಇದೆ. ಇದಿಷ್ಟು ಏನಪ್ಪ ಅಂತಂದ್ರೆ ಒಂದು ನ್ಯಾಷನಲ್ ರೇಷಿಯೋ ಆಫ್ ದ ಹೀಟ್ ಸ್ಟ್ರೋಕ್. ಇನ್ನು ನಾವು ಕೆಲವೊಂದಿಷ್ಟು ಈ ಹೀಟ್ ಸ್ಟ್ರೋಕ್ ಆಗೋಕ್ಕೆ ಏನಾದರೂ ಕಾರಣಗಳು ಇರಬೇಕಲ್ವಾ, ಯಾಕೆ ಹೀಟ್ ಸ್ಟ್ರೋಕ್ ನಮಗೆ ಬರ್ತೈತಿ ಅನ್ನೋದು ನೋಡೋದಾದರೆ, ಒಂದು ಫಸ್ಟ್ ಆಫ್ ಆಲ್ ನಾವು ಒಂದೇ ಕಾರಣ ಏನು ಹೇಳ್ತೀವಪ್ಪ ಅಂತಂದರೆ ದೋಸ್ ಹೂ ಆರ್ ಎಕ್ಸ್ಪೋಸರ್ ಟು ದ ಹಾಟ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಹೀಗಂದರೆ ಯಾರು ಒಂದು ಈ ಹಾಟ್ ಎನ್ವಿರಾನ್ಮೆಂಟಿಗೆ ಅಂದರೆ ಬಿಸಿಲಿನ ತಾಪಮಾನಕ್ಕೆ ಯಾರು ಹೊಂದ್ಕೊತಾರೋ, ಯಾರು ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೋ ಅವರಿಗೆ ಒಂದು ಹೀಟ್ ಸ್ಟ್ರೋಕ್ ಬರುವಂಥ ಚಾನ್ಸಸ್ ಇರುತ್ತೆ. ಉದಾಹರಣೆಯಾಗಿ ಹೇಳಬೇಕಪ್ಪ ಅಂದರೆ ನಾವು ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕೆಲಸಕ್ಕೆ ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ರೈತರಿಗೆ ವಿಶೇಷವಾಗಿ ಈಗ ಯಾವುದು ಬೆಳೆ ಇರಂಗಿಲ್ಲ, ಆದರೆ ನಾವು ಏನು ಮಾಡ್ತಾರೆ ರೈತರು ಅಂದ್ರೆ ಬೆಳೆಗೆ ಒಡ್ಡು ಹಾಕ್ಸೋಕ್ಕೋ ಅಥವಾ ಕಂಟಿ ಕಡಿಯೋಕ್ಕೋ ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಚಕ್ರ ಬಂದು ಬೀಳುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ದಯವಿಟ್ಟು ಯಾರೇ ನನ್ನ ರೈತರದಿರಲ್ಲ, ನಿಮ್ಮ ದೈನಂದಿನ ಕೆಲಸವನ್ನು ಬಿಸಿಲಿನ ಅವಧಿ ಪೂರ್ವ ಮೊದಲೇ ಮುಗಿಸ್ಕೋಬೇಕಂತ ಕೇಳ್ತಾ ಇದ್ದೀನಿ. ಇದಿಷ್ಟು ಉದಾಹರಣೆಯಾಗಿ ಚಿಕ್ಕ ಮಕ್ಕಳಿಗೂ ಒಂದು ಹೀಟ್ ಸ್ಟ್ರೋಕ್ ಎನ್ವಿರಾನ್ಮೆಂಟಿಗೆ ಒಳಗಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತಾವೆ. ಒಂದು ಕಾರಣ. ಎರಡನೇದು ಕಾರಣ ಏನಪ್ಪ ಅಂತಂದರೆ ಡಿಹೈಡ್ರೇಷನ್. ಯೂಶ್ವಲಿ ದೇಹದಲ್ಲಿರ್ತಕ್ಕಂಥ ಡಿಹೈಡ್ರೇಷನ್ ಅಂದರೆ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗೋದು. ಡ್ರೈ ಅಂದರೆ ಒಂದು ಡಿಹೈಡ್ರೇಷನ್ ಆಗಿಬಿಡೋದು, ಏನು ನೀರಿನ ಅಂಶ ಏನಾಗೋದು ತೀರಾ ಕಡಿಮೆ ಆಗುವಂಥ ನಾವು ಕಂಡೀಷನ್ಗೆ ಡಿಹೈಡ್ರೇಷನ್ ಅಂತ ಕರಿತೀವಿ. ಯೂಶ್ವಲಿ ನಾವು ಬೇಸಿಗೆ ಕಾಲದಲ್ಲಿ ಸರಿಯಾಗಿ ನೀರು ಕುಡಿಯೋದಿಲ್ಲ, ಸರಿಯಾಗಿ ಗಾಳಿ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ, ಸರಿಯಾಗಿ ಹಣ್ಣು ತರಕಾರಿ ಹಂಪನಗಳನ್ನು ಸೇವಿಸೋದಿಲ್ಲ, ಸರಿಯಾಗಿ ನಿದ್ದೆ ಮಾಡುವಂಥ ನಿದ್ರಾಹೀನತೆಯಿಂದ ಬಳಲ್ತಿರ್ತಾರೆ. ಹೀಗಾಗಿ ವಿಶೇಷವಾಗಿ ನಾವು ಈ ಡಿಹೈಡ್ರೇಷನಲ್ಲಿ ಯಾರಲ್ಲಿ ಹೆಚ್ಚು ಕಾಣ್ತೀವಪ್ಪ ಅಂದರೆ ಒಂದೇದು ಓಲ್ಡ್ ಏಜಲ್ಲಿ, ಪ್ರೆಗ್ನೆಂಟ್ ಮದರಲ್ಲಿ, ಮತ್ತು ಅನೆಮಿಕ್ ಕಂಡೀಷನ್ ಇರ್ತಕ್ಕಂಥ ಅಂಥವರಲ್ಲಿ ನಾವು ಹೀಟ್ ಸ್ಟ್ರೋಕನ್ನು ಡಿಹೈಡ್ರೇಷನ್ನ ಜಾಸ್ತಿ ಕಾಣ್ತೇವೆ ಅಂತ ಹೇಳ್ಬೋದು. ಮೂರನೇದಾಗಿ ಸಡನ್ ಎಕ್ಸ್ಪೋಸ್ ಆಫ್ ದ ಹಾಟ್ ಎನ್ವಿರಾನ್ಮೆಂಟ್. ನಮ್ಮ ಈಗ ಒಂದು ಹೆಂಗಿರ್ತೈತಪ್ಪ ಅಂತಂದರೆ ಕೆಲವೊಬ್ಬರು ಐಷಾರಾಮಿ ಜೀವನ ನಡೆಸ್ತಿರ್ತಾರೆ. ಯಾವತ್ತೂ ಒಂದು ಬೇಸಿಗೆ ಕಾಲದಲ್ಲಿ ಹೊರಗೆ ಹೋಗ್ಲಾರ್ದಂಥವ್ರು ಇರ್ತಾರೆ. ಅವ್ರು ಯಾವಾಗಲೂ AC ಒಳಗೆ ಅಡ್ಡಾಡ್ತಿರ್ತಾರೆ, ಕಾರ್ ಒಳಗೆ ಅಡ್ಡಾಡ್ತಿರ್ತಾರೆ. ಅಂಥವ್ರು ಏನಾಗುತ್ತಪ್ಪ ಅಂದ್ರೆ ಒಂದಿನ ಏನೋ ಅನಿವಾರ್ಯ ಕಾರಣಕ್ಕಾಗಿ ಸಣ್ಣ ಪುಟ್ಟ ಕೆಲಸ ಅಂತೇಳಿ ಸಡನ್ನಾಗಿ ಒಂದು ಬೇಸಿಗೆ ಕಾಲದಲ್ಲಿ ಹೊರಗೆ ಬಂದಾಗ ಅವರಿಗೆ ಸಡನ್ನಾಗಿ ಎಕ್ಸ್ಪೋಸ್ ಆಗಿಬಿಡ್ತೈತೆ. ಅಂದರೆ ಸೂರ್ಯನ ತಾಪಮಾನ ಈಗ ರೀಸೆಂಟಾಗಿ ಹೆಚ್ಚಾಗಿರೋದ್ರಿಂದ, ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವರಿಗೆ ಸನ್ ಸ್ಟ್ರೋಕ್ ಆಗುವಂಥ, ದೇಹದಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ಸ್ಗಳು ಸ್ಪ್ಯಾಜಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವರಿಗೆ ಹೆಚ್ಚಾಗಿ ಹೀಟ್ ಸ್ಟ್ರೋಕ್ ಆಗಿ ಬರುವಂಥ ಕಂಡೀಷನ್ಗಳು ಜಾಸ್ತಿ ಇರ್ತಾವೆ. ಮತ್ತು ನಾಲ್ಕನೇದು ಹೇಳ್ಬೇಕಪ್ಪ ಅಂತಂದರೆ ದೋಸ್ ಹೂ ಆರ್ ಕನ್ಸ್ಯೂಮಿಂಗ್ ಆಲ್ಕೋಹಾಲಿಕ್ ಅಥವಾ
ನಾನ್ ವೆಜ್ ಪ್ರಿಯರು. ಈ ನಾನ್ ವೆಜ್ ಪ್ರಿಯರಿಗೆ ನಾವು ವಿಶೇಷವಾಗಿ ಹೇಳೋದಪ್ಪ ಏನಪ್ಪ ಅಂತಂದರೆ, ದಯವಿಟ್ಟು ಈ ಬೇಸಿಗೆ ಕಾಲದಲ್ಲಿ ಯಾರೂ ನಾನ್ ವೆಜ್ ಕೂಡ ಸೇವಿಸಬಾರ್ದು, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಮಾಡಬಾರ್ದು. ಯಾಕಪ್ಪ ಅಂತಂದರೆ, ನೀವು ಡ್ರಿಂಕ್ಸ್ ಮಾಡೋದ್ರಿಂದ ನಾನ್ ವೆಜ್ ಸೇವಿಸೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ನೀವು ಡ್ರಿಂಕ್ಸ್ ಮಾಡಿರ್ತೀರಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಪೂರ್ತಿಯಾಗಿ ಎಲ್ಲ ಕರಗಿ ಹೋಗಿಬಿಡ್ತೈತಿ, ಕಳೆದು ಹೋಗಿಬಿಟ್ಟಿರ್ತೈತಿ. ಆ ಸಂದರ್ಭದಲ್ಲಿ ನಿಮ್ಮ ಸ್ಕಿನ್ ಎಲ್ಲ ಡ್ರೈ ಆಗಿರ್ತೈತಿ, ನ್ಯಾಲಿಗೆಲ್ಲ ವೈಟ್ ಆಗಿರ್ತೈತಿ, ಕಣ್ಣಿನೊಳಗೆ ಏನಾಗುತ್ತಪ್ಪ ಅಂದ್ರೆ ವೈಟ್ ಕಾಣ್ತಿರ್ತೈತಿ. ಸೊ ನಿಮ್ಮ ನೇಲ್ ಚೆಕ್ ಮಾಡಿದಾಗ ಸಹ ನಿಮ್ಮ ನೇಲ್ ಎಲ್ಲ ವೈಟ್ ಆಗಿರ್ತಾವೆ. ಆ ಸಂದರ್ಭದಲ್ಲಿ ನೀವೇನಾಗುತ್ತಪ್ಪ ಅಂದ್ರೆ ನಿಮಗೆ ಅನ್ಕಾನ್ಸಿಯಸ್ ಆಗೋ ಚಾನ್ಸಸ್ ಇರ್ತೈತಿ. ಸ್ಟರ್ಡ್ ಪೀಚ್ ಅಂದ್ರೆ ಎಲ್ಲಿದ್ದೀವಿ, ಏನು ಮಾಡಕತ್ತೀವಿ ಅನ್ನೋದು ನಿಮಗೆ ಅರಿವು ಇರೋಂಗಿಲ್ಲ. ಸಡನ್ನಾಗಿ ನೀವು ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಹೈಪೋಟೆನ್ಷನ್ ಆಗಿ ಏನಾಗುತ್ತಪ್ಪ ಅಂದರೆ ನಿಮಗೆ ಎಲ್ಲಾದರೂ ಚಕ್ರ ಬಂದು ಬೀಳುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇಂಥ ಕಂಡೀಷನ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಮನೆಯಲ್ಲಿ ಇಂಥದ್ದೇನಾದ್ರು ಕಂಡೀಷನ್ ಕಾಣ್ತಪ್ಪ ಅಂದರೆ ನೀವೇನು ಮಾಡಬೇಕು, ಹತ್ತಿರದ ದವಾಖಾನೆಗೆ ಆದಷ್ಟು ವೇಗವಾಗಿ ಅಡ್ಮಿಟ್ ಮಾಡಬೇಕು. ಯಾಕಪ್ಪ ಅಂತಂದರೆ ಅಂಥ ಸಂದರ್ಭದಲ್ಲಿ IV ಫ್ಲೂಯಿಡ್ಸ್ ಹಾಕುವಂಥದ್ದು, ಬೇರೆ ಬೇರೆ ಇಂಜೆಕ್ಷನ್ ಕೊಡುವಂಥದ್ದು, ಓರಲ್ ಇದೇನಪ್ಪ ಅಂದ್ರೆ ORS ಕುಡಿಸುವಂಥದ್ದು ಹೆಚ್ಚಾಗಿ ಬೇಕಾಗುತ್ತದೆ. ಸೊ ದಯವಿಟ್ಟು ಇಂಥ ಕಂಡೀಷನ್ ಇದ್ದೊಳಗೆ ನೀವು ದವಾಖಾನೆಗೆ ಕರ್ಕೊಂಡು ಹೋಗಬೇಕು. ಬಂದ್ಬಿಟ್ಟು ದೋಸ್ ಹೂ ಆರ್ ವಿಯರಿಂಗ್ ದ ಮೋರ್ ಕ್ಲಾತ್, ಅಂದರೆ ಕೆಲವೊಬ್ಬರಿಗೆ ಫ್ಯಾಷನ್ ಆಗಿಬಿಟ್ಟಿರ್ತೈತಿ. ಒಂದು ಶರ್ಟ್ ಹಾಕೊಳ್ಳೋದು, ಆಮೇಲೆ ಟಿ ಶರ್ಟ್ ಹಾಕೊಳ್ಳೋದು, ಶರ್ಟ್ ಹಾಕೊಳ್ಳೋದು, ಈ ಥರ 2-3 ಕ್ಲಾತ್ಸ್ಗಳು ಹಾಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಕಡಿಮೆಯಾಗಿ ಹೀಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಯಾರು ಈ ಒಂದು ಬೇಸಿಗೆ ಒಳಗೆ ನೀವು 2-3 ಕ್ಲಾಸ್ ಧರಿಸುವುದನ್ನು ಬಿಡಿ. ಕೇವಲ ಒಂದು ಕಾಟನ್ ಬಟ್ಟೆ ಆಗಲಿ ಅಥವಾ ಉಣ್ಣಿ ಬಟ್ಟೆ ಆಗಲಿ ಧರಿಸೋದ್ರಿಂದ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೆಕ್ಸ್ಟ್ ವಿಷಯ ಹೇಳಬೇಕಪ್ಪ ಅಂತಂದರೆ ರಿಸ್ಕ್ ಫ್ಯಾಕ್ಟರ್ಸ್. ಕೆಲವೊಂದಿಷ್ಟು ಈ ಹೀಟ್ ಸ್ಟ್ರೋಕ್ ಇಂಥದ್ದೇ ರಿಸ್ಕ್ ಫ್ಯಾಕ್ಟರ್, ಯಾರು ಹೆಚ್ಚು ಈ ಹೀಟ್ ಸ್ಟ್ರೋಕಿಗೆ ಒಳಗಾಗ್ತಾರ ಅನ್ನುವಂಥದ್ದು ವಿಷಯ ನೋಡಿದಾಗ, ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು, ರಿಸ್ಕ್ ಫ್ಯಾಕ್ಟರ್ಸ್ ಯಾವ ರೀತಿ ಇರ್ತೈತಪ್ಪ ಅಂತಂದರೆ, ಯೂಶ್ವಲಿ ನಾವು ಮೇನ್ ವಿಶೇಷವಾಗಿ ಕಾಣುವುದು ದೋಸ್ ಹೂ ಆರ್ 4 years ಆಫ್ ಚಿಲ್ಡ್ರನ್, ಲೆಸ್ ದನ್ ದಿ 4 years ಆಫ್ ಚಿಲ್ಡ್ರನ್. 4 ವರ್ಷಕ್ಕಿಂತ ಕೆಳಗಿನ ನಿಮ್ಮ ಮಕ್ಕಳಿಗೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಯಾಕಪ್ಪ ಅಂತಂದರೆ ನೀವು ಕೇಳ್ಬೋದು, ನಮ್ಮ 4 ವರ್ಷದ ಮಕ್ಕಳಿಗೆ ನಾವು ಹೊರಗೆ ಕಳ್ಸಂಗಿಲ್ಲ, ಹೇಗೆ ಹೀಟ್ ಸ್ಟ್ರೋಕ್ ಆಗುತ್ತೆ, ಹೇಗೆ ಸನ್ ಸ್ಟ್ರೋಕ್ ಆಗುತ್ತೆ ಅಂತೇಳಿ ನಿಮಗೆ ತಲೆಯಲ್ಲಿ ಬರ್ತಾ ಇರ್ಬೋದು. ಯಾವ ರೀತಿ 4 ವರ್ಷದ ಕೆಳಗಿನ ಮಕ್ಕಳಿಗೆ ಹೀಟ್ ಸ್ಟ್ರೋಕ್ ಆಗುತ್ತಪ್ಪ ಅಂತಂದರೆ, ಯೂಶ್ವಲಿ ನೀವು ನಿಮ್ಮ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗಿರ್ತೀರಿ. ಹೊರಗಡೆ ಕರ್ಕೊಂಡು ಹೋಗಿ ಬಂದ ನಂತರ ಈಗ ಹೆಂಗಾಗಿದೆಪ್ಪ ಅಂದರೆ, ಎಲ್ಲರದು RCC ಮನೆ ಇರ್ತಾವೆ. ಆದರೆ ಎಲ್ಲ RCC ಮನೆ ಇದ್ದು ಕೂಡ ಸರಿಯಾಗಿ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದಿರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ನೀವು ಮಕ್ಕಳನ್ನು ಹೊರ ಕರ್ಕೊಂಡು ಹೋಗಿ ಬಂದು ಫ್ಯಾನಿನ ಬುಡಕ ಏನಾದರೂ ಮಲಗಿಸಿದಾಗ ಅಥವಾ ಕುಂದಿರಿಸಿದಾಗ ಏನಾಗುತ್ತಪ್ಪ ಅಂತಂದರೆ, ಫ್ಯಾನು ಸಮಯಕ್ಕೆ ಏನಾಗುತ್ತೆ, ಬಿಸಿ ಗಾಳಿ ಬರ್ತೈತಿ. ಹೊರಗಿನಿಂದ ಸೂರ್ಯನಿಂದ ಸಮಯಕ್ಕೆ ಬಿಸಿ ಗಾಳಿ ಬರೋದ್ರಿಂದ ನೈಟ್ ಟೈಮ್ನಲ್ಲಿ ನಿಮ್ಮ ಮಗುವಿಗೆ ಸಣ್ಣಗೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸಣ್ಣಗೆ ಜ್ವರ ಬಂದರೆ ನಿಮ್ಮ ಮಗು ಸ್ವೆಟ್ಟಿಂಗ್ ಆಗಿರ್ಬೋದು, ಬೆವರು ಬರೋಕ್ಕೆ ಚಾಲು ಆಗುತ್ತೆ. ಒಂಥರ ಏನಾಗುತ್ತೆ, ನಳ್ಳುವಂಥ ಕಂಡೀಷನ್ಗಳು ನಿಮ್ಮ ಮಗುವಿಗೆ ಬರೋಕ್ಕೆ ಚಾಲು ಆಗ್ತದೆ. ಹಿಂಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಅತಿಯಾಗಿ ಜ್ವರ ಬರೋದ್ರಿಂದ ನಿಮ್ಮ ಮಗುವಿಗೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಂಥ ಕಂಡೀಷನ್ ಯಾಕಪ್ಪ ಈ 4 ವರ್ಷದ ಮಕ್ಕಳಿಗೆ ಯಾಕೆ ಹೀಟ್ ಸ್ಟ್ರೋಕ್, ಸನ್ ಸ್ಟ್ರೋಕು ಆಗುತ್ತಂದ್ರೆ, ಯೂಶ್ವಲಿ CNS ಏನಾಗುತ್ತಪ್ಪ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಆಗಿರುವುದಿಲ್ಲ. ಸೊ ಹಾಗಾಗಿ ಸಣ್ಣ ಮಕ್ಕಳಿಗೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತಾವೆ. ಎರಡನೇದಾಗಿ ದೋಸ್ ಹೂ ಆರ್ ಮೋರ್ ದೆನ್ 50 years ಆಫ್ ಏಜ್, ಅಂದರೆ 50 ವರ್ಷ ಮೇಲ್ಪಟ್ಟವರಿಗೆ ಏನಾಗುತ್ತಪ್ಪ ಅಂದರೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತಾವೆ. ಯಾಕಪ್ಪ ಅಂತಂದರೆ ಓಲ್ಡ್ ಏಜ್ ಒಳಗೆ ಲೋ ಇಮ್ಯುನಿಟಿ ಪವರ್ ಹೊಂದಿರ್ತಾರೆ, ಅವರು ಸ್ಕಿನ್ ಇಂಟಿಗ್ರಿಟಿ ಎಲ್ಲ ಲೆಸ್ ಕೆಲಸ ಮಾಡ್ತಿರ್ತಾವೆ. ಸೊ ಹೀಗಾಗಿ ಅವರಿಗೆ ಹೆಚ್ಚು ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ಸು ಇರ್ತೈತಿ. ಸೊ ಸ್ಪೆಷಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂದರೆ, ಯಾರು BP ಗುಳಿಗೆ ತೊಗೊತಿರೋ, ಶುಗರ್ ಗುಳಿಗೆ ತೊಗೊತಿರೋ, ಕ್ಯಾನ್ಸರ್ ಗುಳಿಗೆ ತೊಗೊತಿರೋ, ಇಂಥ ದೀರ್ಘಾವಧಿ ಕಾಯಿಲೆಗೆ ನೀವು ಟ್ರೀಟ್ಮೆಂಟ್ ತೊಗೊತಿರೋ ಅಂಥವ್ರು ದಯವಿಟ್ಟು ಈ ಒಂದು ಸಣ್ಣ ಬೇಸಿಗೆ ಕಾಲದಲ್ಲಿ ಯಾರು ಹೊರಗಡೆ ಬರಬೇಡ್ರಿ. ನಿಮ್ಮ ಏನು ಕೆಲಸನಿದ್ರೂ ಕೂಡ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ಪೂರ್ವದಲ್ಲೇ ಮುಗಿಸ್ಕೊಂಡ್ಬಿಡ್ರಿ. ನಂತರ 3 ಗಂಟೆ 4 ಗಂಟೆ ನಂತರ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಡ್ರಿ. ಯಾಕಪ್ಪ ಅಂತಂದರೆ ಸನ್ ಸ್ಟ್ರೋಕ್ ನೀವು ವಾಕಿಂಗ್ ಮಾಡೋದಿರೋವಾಗಲಿ, ಸಾಯಂಕಾಲ ವಾಕಿಂಗ್ ಮಾಡೋದಿರಾಗಲಿ, ಅವರು ಯಾವೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ದೀರ್ಘಾವಧಿ ಕಾಯಿಲೆಯಿಂದ ಬಳಲ್ತಿರೋರು ವಿಶೇಷವಾಗಿ ಯಾರು ಹೊರಗಡೆ ಹೋಗಂಗಿಲ್ಲ. ಯಾರು ಲಂಗ್ಸ್ಗಳಲ್ಲಿ ಟ್ರೀಟ್ಮೆಂಟ್ ತೊಗೊತಿರೋ, ಯಾರು ಕಿಡ್ನಿ ಡಿಸೀಸ್ಗಳಿರ್ತಾವೆ, ಯಾರಿಗೆ ದೀರ್ಘಾವಧಿ ಕಾಯಿಲೆಗಳಿರ್ತಾವೆ, ಅಂಥವರು ಈ ಒಂದು ಹಾಟ್ ಎನ್ವಿರಾನ್ಮೆಂಟಲ್ಲಿ ಕೆಲಸ ಮಾಡೋರು ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರಿಗೆ ಏನಾಗುತ್ತಪ್ಪ ಅಂದ್ರೆ, ಇವು ಮೇನ್ ಹೈ
ಇಂಥವರೆಲ್ಲ ಈ ಪಾಪ್ಯುಲೇಷನ್ ಹೇಳಿದಲ್ಲ ಇವು 4 ಕ್ಯಾಟಗರಿಗಳು ಗ್ರೂಪ್ನವರು ಹೈ ರಿಸ್ಕ್ ಒಳಗೆ ಹೆಚ್ಚಾಗಿ ಬರೋದ್ರಿಂದ ಇಂಥವರಿಗೆ ಮೇನ್ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತಾವೆ. ಇದೆಷ್ಟೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಆಯಿತು. ಇನ್ನು ಕೆಲವೊಂದಿಷ್ಟು ಹೀಟ್ ಸ್ಟ್ರೋಕ್ ಆದಾಗ ಯಾವೆಲ್ಲ ಲಕ್ಷಣಗಳು ನಾವು ಕಾಣ್ತೇವೆ ಅನ್ನುವಂಥದ್ದು ನೋಡೋದಾದರೆ, ಕೆಲವೊಂದಿಷ್ಟು ಒಬ್ಬ ಮನುಷ್ಯ ಹಿಂಗೆ ಅಡ್ಡಾಡ್ತಿರ್ತಾನೆ ಅಥವಾ ಬೇಸಿಗೆಯಲ್ಲಿ ಹೋಗ್ತಿರ್ತಾನೆ, ಸಡನ್ ಆಗಿ ಚಕ್ರ ಬಂದು ಬಿದ್ದುಬಿಡ್ತಾನೆ. ಚಕ್ರ ಬಂದು ಬೀಳೋಣ ಏನಾಗುತ್ತಪ್ಪ ಅಂತಂದ್ರೆ, ಯೂಶ್ವಲಿ ನಾವು ಟೆಂಪ್ರೇಚರ್ ಚೆಕ್ ಮಾಡಿದಾಗ ಏನಾಗಿರ್ತೈತಪ್ಪ ಅಂದ್ರೆ, ನಾನು ಹೇಳಿದ್ನಲ್ಲ ಮೋರ್ ದೆನ್ 40 ಡಿಗ್ರಿ ಸೆಲ್ಸಿಯಸ್ ಒಳಗೆ ಅವ್ರಿಗೆ ಫೀವರ್ ಇರ್ತಾವೆ. ಅಷ್ಟೊಂದು ಹೈ ಗ್ರೇಡ್ ಫೀವರ್ ಇರ್ತೈತಿ. ಆ ಟೈಮ್ದಲ್ಲಿ ಚಕ್ರ ಬಂದು ಬಿದ್ದು ಬಿಡ್ತಾನೆ. ಬೀಳೋಣ ಏನಾಗುತ್ತಪ್ಪ ಅಂದ್ರೆ ಸ್ಲರ್ಡ್ ಪೀಚ್ ಅಂದ್ರೆ ತೊದಲು ಮಾತು, ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ನಾವು ಸರಿಯಾಗಿ ಹೇಳಂಗಿಲ್ಲ. ಸ್ಲರ್ಡ್ ಪೀಚ್ ಇರ್ತೈತಿ. ಅನ್ಕಾನ್ಷಿಯಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಕನ್ಕ್ಲೂಷನ್ ಸ್ಟೇಟ್ ಒಳಗೆ ಕನ್ಕ್ಲೂಷನ್ ಸ್ಟೇಟ್ ಒಳಗೆ ಹೋಗ್ಬಿಡ್ತಾನೆ. ಕನ್ಕ್ಲೂಷನ್ ಸ್ಟೇಟ್ ಒಳಗೆ ಹೋದಾಗ ಆತನಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, BP ಎಲ್ಲ ಕಡಿಮೆ ಆಗುತ್ತೆ, ಪಲ್ಸ್ ರೇಟ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಮತ್ತು ಬೆವರು ಬರೋದು, ಸ್ವೆಟ್ಟಿಂಗ್ ಬರೋದು, ಇಂಥವೆಲ್ಲ ಸಣ್ಣ ಪುಟ್ಟ ಲಕ್ಷಣಗಳಿಗೆ ಏನಂತ ನಾವು ಸಸ್ಪೆಕ್ಟೆಡ್ ಹೀಟ್ ಸ್ಟ್ರೋಕ್ ಅಂತ ಕರಿತೀವಿ. ಇದೆಲ್ಲ ಕಂಡೀಷನ್ಗಳು ಏನಾಗಿರ್ತಪ್ಪ ಅಂದರೆ ಹೀಟ್ ಸ್ಟ್ರೋಕದ ಲಕ್ಷಣಗಳು. ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಈ ರೀತಿ ಆದರೆ ತಕ್ಷಣವೇ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆದಷ್ಟು ಬೇಗನೆ ಟ್ರೀಟ್ಮೆಂಟು ವ್ಯವಸ್ಥೆ ಕೊಟ್ಟು. ಇಲ್ಲಪ್ಪ ಅಂತಂದರೆ ನಾವೇನಾದರೂ ನೆಗ್ಲಿಜೆನ್ಸಿ ಮಾಡಿದರೆ ಡೆತ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತಾವೆ. ಇನ್ನು ಮೇನ್ ಘಟ್ಟ ಬಂದ್ಬಿಟ್ಟು ನಾವು ಪ್ರಿವೆಂಟಿವ್ ಮೇಜರ್ಸ್ ಅಥವಾ ಇದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಏನು ಅಂತ ಅನ್ನೋದನ್ನು ನೋಡೋದಾದರೆ, ಪ್ರಿವೆಂಟಿವ್ ಮೇಜರ್ಸಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದರೆ ಈ ಹೀಟ್ ಸ್ಟ್ರೋಕನ್ನು ನಾವು ಮೇನ್ ಕೂಲ್ ಮಾಡೋದು. ಅಂದರೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಂದ್ಬಿಟ್ಟು ಹೀಟ್ ಆಗೋಂಥ ಬಾಡಿಯನ್ನು ನಾವು ಕೂಲ್ ಮಾಡುವಂಥ ಕಂಡೀಷನಲ್ಲಿ ನಾವು ಮೇನ್ ಫೋಕಸ್ ಮಾಡಬೇಕಾಗುತ್ತೆ. ನಾವು ಹೋಮ್ ಮೇಡ್ ಟ್ರೀಟ್ಮೆಂಟ್ ಅಥವಾ ಹೋಮ್ ಮೇಡ್ ಪ್ರಿವೆಂಟಿವ್ ಮೇಜರ್ಸ್ ಬಗ್ಗೆ ಹೇಳುವುದಾದರೆ, ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರೇ ಆಗಿರ್ಬೋದು, ಸಣ್ಣ ಮಕ್ಕಳು ಅಂತ ಹೇಳ್ತಾರೆ, ದೊಡ್ಡ ಮಕ್ಕಳವರೆಗೂ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರು ಕುಡಿಬೇಕು. ಒಂದನೇದ್ದು ಹೆಚ್ಚು ನೀರು ಕುಡಿಯೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ವಿಶೇಷವಾಗಿ ನಾವು ಈಗ ಲೆಮನ್ ಜ್ಯೂಸು ಅಥವಾ ಎಳೆನೀರು, ಕಲ್ಲಂಗಡಿ ಹಣ್ಣು, ಎಲ್ಲ ರೀತಿ ವಿಟಮಿನ್ ಸಿ ಯುಕ್ತ ಹಣ್ಣುಗಳು, ಪ್ರತಿಯೊಂದು ಹಣ್ಣುಗಳಲ್ಲಿ ವಿಟಮಿನ್ ಸಿ ಯುಕ್ತ ಹಣ್ಣುಗಳು ಇರ್ತಾವೆ. ಪ್ರತಿಯೊಂದು ಹಣ್ಣು ಹೆಚ್ಚಾಗಿ ಕರ್ಬೂಜ ಹಣ್ಣು ಆಗಿರ್ಬೋದು, ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಇದು ಏನಪ್ಪ ಅಂತಂದ್ರೆ ಎಳೆನೀರು ಆಗಿರ್ಬೋದು, ಇಂಥವೆಲ್ಲ ಹೆಚ್ಚು ನೀರು ಸೇವಿಸಬೇಕು. ಇನ್ನೊಂದು ಬಾಡಿಯನ್ನು ಹೈಡ್ರೇಟ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಬಾಡಿ ಹೈಡ್ರೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಡಿಹೈಡ್ರೇಷನ್ನ ನಾವು ಪ್ರಿವೆನ್ಷನ್ ಮಾಡಿದಾಗ ಮಾತ್ರ ನಾವು ಹೀಟ್ ಸ್ಟ್ರೋಕಿಂದ ಸನ್ ಸ್ಟ್ರೋಕಿಂದ ನಾವು ಆ ಕಂಡೀಷನಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಇನ್ ಕೇಸ್ ನಾವು ಡಿಹೈಡ್ರೇಷನ್ ಮಾಡ್ಕೊಳಿಕಪ್ಪ ಅಂದರೆ ಏನು ಸಮಸ್ಯೆ ಆಗುತ್ತಪ್ಪ ಅಂತಂದರೆ ಸನ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರ್ತವೆ. ಎಲ್ಲಾದರೂ ಬೇಸಿಕಲಿ ಹೋಗಿ ಹೊರಗೆ ಬಂದಿರ್ತಾರೆ, ಆ ಟೈಮ್ನಲ್ಲಿ ಏನಾಗುತ್ತಪ್ಪ ಅಂದರೆ ಸಡನ್ನಾಗಿ ಫ್ರಿಜ್ನಾಗ ಇರ್ತಕ್ಕಂಥ ನೀರು ಬಂದು ತೊಗೊಂಡು ನಮ್ಮ ಮುಖಕ್ಕೆಲ್ಲ ಹಾಕೊಂಡ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಯೂಶ್ವಲಿ ಯಾಕೆ ಮಾಡಬಾರ್ದಪ್ಪ ಅಂತಂದ್ರೆ, ಸಡನ್ನಾಗಿ ನಾವು ಅಷ್ಟೊಂದು ಕೋಲ್ಡ್ ವಾಟರ್ ನಮ್ಮ ದೇಹದಲ್ಲಿ ಸುರ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗಿ ಮತ್ತೆ ಹೀಟ್ ಸ್ಟ್ರೋಕಿಂದ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಇರ್ತಾವೆ. ಆ ಟೈಮಲ್ಲಿ ಸಡನ್ನಾಗಿ ಕೋಲ್ಡ್ ವಾಟರ್ ತೊಗೊಂಡು ಸುರ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಅದಕ್ಕೆ ಆ ರೀತಿ ಯಾರು ಮಾಡಬೇಡ್ರಿ. ಅದ್ರ ಜೊತೆಗೆ ಇನ್ನೊಂದು ಏನು ತಪ್ಪು ಮಾಡ್ತಾರಪ್ಪ ಅಂತಂದ್ರೆ, ಸಡನ್ನಾಗಿ PCT ಅಂತ ಪ್ಯಾರಾಸೆಟಮಾಲ್ ಅಂತ ಗುಳಿಗೆಯನ್ನು ತೊಗೊಳ್ಳೋದು ಮಾಡ್ತಾರೆ. ವಿಶೇಷವಾಗಿ ಅಂಥ ಪ್ಯಾರಾಸೆಟಮಾಲ್ ಗುಳಿಗೆಯನ್ನು ಸಡನ್ನಾಗಿ ತೊಗೊಳ್ಳೋವಂಥದ್ದು ಯಾರು ಮಾಡೋಕ್ಕೆ ಹೋಗಬೇಡಿ. ಯೂಶ್ವಲಿ ಏನು ಮಾಡಬೇಕಪ್ಪ ಅಂತಂದರೆ, ಯಾರಿಗಾದರೂ ನಿಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಜ್ವರ ಸ್ವಲ್ಪ ಜಾಸ್ತಿ ಆಗಬೇಕತ್ತಿತ್ತಂದ್ರೆ ಒಂದು ಬಟ್ಟೆ ಒಳಗೆ, ನಿಮ್ಮ ತೆಳುವಾದ ಬಟ್ಟೆ ಒಳಗೆ ಅದನ್ನು ಸರಿಯಾಗಿ ನೆನೆಸಿ 2 ಎಕ್ಸಲ್ ಕುತ್ತಿಗೆ ಹತ್ತಿರ, ಬೆನ್ನ ಹತ್ತಿರ ಮತ್ತು 2 ಸೈಡು ನೀವು ಬಾತ್ ಕೊಡಬೇಕು. ಗ್ರಾಯಿನ್ ರೀಜನ್ ಅಂತ ಕರಿತೇವೆ ನಾವು, ತೊಡಿ ಸಂಧಿ ಒಳಗೆಲ್ಲ ಸರಿಯಾಗಿ ಬಾತ್ ಕೊಟ್ಟರೆ, ಅದನ್ನು ಅಂದರೆ ಮಸಾಜ್ ಮಾಡಿದರೆ, ಹಾಟ್ ಅಪ್ಲೈ ಮಾಡಿದರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಟೆಂಪ್ರೇಚರ್ನು ಸಡನ್ನಾಗಿ ನಾವು ಕಡಿಮೆ ಆಗೋಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಅದರೊಟ್ಟಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಗಾಳಿ ಬೆಳಗ್ಗೆ ಇರೋ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಜಾಸ್ತಿ ಆಗಿ ಹೆಚ್ಚು ORS ತೊಗೊಳ್ಳಿ. ಮನೆಯಲ್ಲಿ ಮಾಡ್ತಕ್ಕಂಥ ಗಂಜಿ ಆಗಿರ್ಬೋದು, ಪಾನಕ ಆಗಿರ್ಬೋದು, ಎಳೆನೀರಾಗಿರ್ಬೋದು, ಇಂಥವು ಹೆಚ್ಚು ಬೇಸಿಗೆ ಕಾಲದಲ್ಲಿ ಸೇವಿಸ್ಕೊತ ಬರ್ರಿ. ಅದ್ರ ಜೊತೆಗೆ ತಂಪು ಪಾನೀಯಗಳು ಈ ರೀತಿ ಯಾವುದಪ್ಪ ಅಂದ್ರೆ ಸ್ಟಿಂಗ್ ಆಗಿರ್ಬೋದು, ಮತ್ತು ಈ ಕೊಕೋ ಕೋಲಾ ಆಗಿರ್ಬೋದು, ಮತ್ತು ಯಾವುದಪ್ಪ ಅಂತಂದ್ರೆ ಮೌಂಟೇನ್ ಡ್ಯೂ ಅಂತ ಇಂಥವು ನಾನಾ ಥರ ಬೇಕರಿಯಲ್ಲಿ ಸಿಗುವಂಥ ಕೆಲವೊಂದಿಷ್ಟು ಐಟಮ್ಗಳನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಯೂಶ್ವಲಿ ನಮಗೆ ತಣ್ಣ ನೀರು ಬೇಕಪ್ಪ ಅಂತಂದ್ರೆ ಒಂದು ಗಡಿಗೆಯನ್ನು ಬಳಸಿ ಅದರಾಗ ನೀರು ಹಾಕ್ಕೊಂಡು ಅದು ಕುಡಿಯೋದ್ರಿಂದ ಹೆಚ್ಚು ನಮ್ಮ ದೇಹ ತಂಪಾಗಿರುತ್ತೆ. ಹಾಗೂ ಮಜ್ಜಿಗೆ ಅಂಶ ಇರ್ಬೋದು, ಎಳ್ನೀರು, ಇಂಥವೆಲ್ಲ ನೀವು ಪ್ರತಿದಿನ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ, ನಿಮ್ಮ ಹಿರಿಯರಿಗೆ, ನಿಮಗೂ ಸಹ ಇದೊಂದು ಅತ್ಯಂತ ಮಹತ್ವಪೂರ್ಣವಾದಂಥ ವಿಷಯ. ಈ ಬೇಸಿಗೆ ಕಾಲದಲ್ಲಿ ಕಾಫಿ ಟೀ ಹೆಚ್ಚು ಸೇವನೆ ಮಾಡ್ತಿರ್ತೀರೋ
ಅಂಥವ್ರು ಏನು ಮಾಡ್ಬೇಕಪ್ಪ ಅಂತಂದರೆ ದಯವಿಟ್ಟು ಯಾರೂ ಕಾಫಿ ಟೀ ಸೇವನೆಯನ್ನು ಮಾಡಬಾರ್ದು. ಯಾಕಪ್ಪ ಅಂತಂದರೆ ಇದರಿಂದ ಏನಾಗುತ್ತಪ್ಪ ಅಂದರೆ ಎಸಿಡಿಟಿ ಸಮಸ್ಯೆ ಜಾಸ್ತಿ ಆಗ್ತದೆ. ಎಸಿಡಿಟಿ ಸಮಸ್ಯೆ ಜಾಸ್ತಿ ಆಯ್ತಪ್ಪ ಅಂತಂದರೆ ನಿಮಗೆ ಒಂಥರ ಸಂಕಟ ಆಗೋದು. ಸಂಕಟ ಆಯ್ತಪ್ಪ ಅಂದರೆ ಡಿಹೈಡ್ರೇಷನ್ ಆಗೋಕ್ಕೆ ಕಾರಣ ಆಗ್ತದೆ ಅಂತ. ಇಷ್ಟೆಲ್ಲ ಮಾಹಿತಿ ಒಂದು ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಆಗುವಂಥ ಒಂದು ಕಂಡೀಷನ್ ಬಗ್ಗೆ ಇವತ್ತಿನ ದಿನ ನಿಮಗೆ ಹೇಳಿದೆ. ಇಂಥ ಹೆಲ್ತ್ ರಿಲೇಟೆಡ್ ಏನಾದರೂ ವಿಷಯಗಳು ಬೇಕಪ್ಪ ಅಂದ್ರೆ, ಮಾಹಿತಿ ಬೇಕಪ್ಪ ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ತಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಕನ್ನಡ ನಾಡಿನ ಸಮಸ್ತ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು.